ಅವರು ನಮ್ಮ ದೊಡ್ಡಪ್ಪ ಬೆಳಿಗ್ಗೆ ಹಾಲು ತರೋಕ್ಕೆ ಅಂತ ಒಂದು 7:30 ಅಷ್ಟೊತ್ತಿಗೆ ಹಾಲು ತರೋಕ್ಕೆ ಅಂತ ಹೋಗಿದ್ರು. ಅವರು ಕೂಡ ಆರೋಗ್ಯ ಇಲಾಖೆಯಲ್ಲಿ ನಿವೃತ್ತಿಯಾಗಿ ಮನೇಲಿ ಚೆನ್ನಾಗಿದ್ದರು, ಗಟ್ಟಿಮುಟ್ಟಿಯಾಗಿದ್ದರು. 80 ಇಯರ್ಸ್, ಸುಮಾರು 81 ಇಯರ್ಸ್ ಅವ್ರಿಗೆ. ಆದರೂ ಚೆನ್ನಾಗಿ ಎಲ್ಲ ಕಡೆ ಓಡಾಡ್ಕೊಂಡಿದ್ರು. ಬೆಳಿಗ್ಗೆ ಹಾಲು ತರೋಕ್ಕೆಲ್ಲ ಅವರೇ ಹೋಗೋರು, ಮಾಡ್ಕೊಂಡು ಹೋಗೋರು. ಬೆಳಿಗ್ಗೆ ಹಾಲು ತರೋ ಸಮಯದಲ್ಲಿ ಆ ಬಸ್ಸು ಅವ್ರು ಬೇಜವಾಬ್ದಾರತನದಿಂದ ಡ್ರೈವರ್ ಬೇಜವಾಬ್ದಾರಿರ್ತಾರೆ. ಮುಂಚೆನೇ ಕಿಲ್ಲರ್ BMTC ಅಂತೆಲ್ಲ ಕರೀತಾರೆ. ಅದಕ್ಕೂ ಒಂದು ಎಕ್ಸ್ಟ್ರಾ ಈ ಥರ ಆ್ಯಡ್ ಆಗಿಬಿಟ್ಟಿದೆ. ಅವರು ಸಾವು ನಮಗೆ ಈಗ ಬರ್ಸಲಾಗದ ಶಕ್ತಿ ಆಗ್ಬಿಟ್ಟಿದೆ. ಈ ಸಾವು ಜೊತೆಗೆ ನಮಗೆ KSRTC ಅವ್ರು ಏನೇ ತಪ್ಪು ಮಾಡಿದರೆ ಅವರಿಂದ ನ್ಯಾಯ ಒದಗಿಸ್ಕೊಳ್ಬೇಕು ಅಂತ ಈಗ ಮುಖ ಕೇಳ್ಕೊತೀನಿ. ಹೌದು, ಖಂಡಿತ. ಮನೇಲಿ ಅಂದರೆ ಅವ್ರ ಮಕ್ಕಳೆಲ್ಲ ಇದ್ದರು, ಜೊತೆಗಿದ್ದರು. ಬಟ್ ಏನೇ ಅಂತಂದ್ರೆ ಯಜಮಾನನೇ. ಎಷ್ಟೇ ವಯಸ್ಸಾಗಿದ್ರು ಕೂಡ ಅಪ್ಪನೇ. ಅವ್ರು ಬೇರೆಯವ್ರ ಮಕ್ಕಳೆಲ್ಲ ದುಡಿತಿದ್ರು ಕೂಡ ಅಪ್ಪ ಕೊಡೋವಂಥ ಧೈರ್ಯ, ಅಪ್ಪ ಹಿಂದಕ್ಕಿರೋವಂಥ ಜವಾಬ್ದಾರಿ ಅದು ಯಾರು ಕೂಡ ಬರ್ಸೋಕ್ಕಾಗೋದಿಲ್ಲ. ಹೌದು, KSRTC ಚಾಲಕನ ಮೇಲೆ ಈ ಚಾನಲ್ ಮೂಲಕ ಆಗ್ರಹಿಸ್ತೀವಿ. KSRTC ಚಾಲಕ ಏನಿದ್ದಾರೆ ಅವರಿಂದ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಈ ಸಾವನ್ನ ಯಾರೂ ರಿಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಆದರೆ ಈ ಒಂದು ನಮ್ಮ ನ್ಯಾಯ ಸಂಹಿತವಾಗಿ ಏನಿದೆ ಅದ್ರ ಮೂಲಕ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಹೌದು. ಮತ್ತು ಮಾರ್ನಿಂಗ್ 7 o'clock ಅಂತ ಮತ್ತು ಸಿಟಿ ಏರಿಯಾದಲ್ಲಿ ಅಷ್ಟು ಫಾಸ್ಟಾಗಿ ಬರೋಕ್ಕೂ ಆಗೋದಿಲ್ಲ. ಸ್ಲೋ ಆಗಿ ಬರ್ತಿರ್ತಾರೆ. ಅಷ್ಟು ಆ ಟರ್ನಿಂಗಲ್ಲೂ ಕೂಡ ಅಷ್ಟು ಬೇಜವಾಬ್ದಾರಲ್ಲಿ ಬಂದಿರೋದು ತುಂಬ ಅನ್ಎಕ್ಸೆಪ್ಟಬಲ್ ಇದು ಆಗಿರುತ್ತೆ. ಹೌದು, ಈಗ ನಾವು ಅಲ್ಲಿ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟು ಈ ಥರ ನಮ್ಮ ಮಾಹಿತಿ ತಲುಪಿಸಿದ್ದೀವಿ. ಆ ಪೊಲೀಸವ್ರ ಕಡೆಯಿಂದ KSRTCಗೆ ಏನು ಮಾಡಿಸ್ಬೇಕು ಮಾಡಿಸ್ತಾರೆ.